ವರ್ಮಾ ಸ್ಕೂಲು ಹಿಂದ್ಗಡೆ ಯಾವ ಸರ್? ವರ್ಮಾ ಸ್ಕೂಲು ವರ್ಮಾ 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 ಸ್ಕೂಲ್ ಅಂತೇಳಿ ಅದು ಬೆಸ್ಟಿಪುರ. ಬಸ್ತಿಪುರ ಸಹಾನ ಸರ್ ಅದು ಪೂರ್ಣ ಪ್ರಜ್ಞಾ. ಪೂರ್ಣ ಪ್ರಜ್ಞೆ ಯಾವಪ್ಪ ನಾನು ಪೂರ್ಣ ಪ್ರಜ್ಞೆ ಅದಕ್ಕೆ ಪೂರ್ಣ ಪ್ರಜ್ಞಾ ಸಹಾನ. ನಮಸ್ತೆ. ಈ ಭೂಮಿ ಬಂದು 19 ಎಕರೆ 70 ಸೆಂಟು. ಈ ಭೂಮಿ ಇದೇ ರಸ್ತೆನೇ, ಅಲ್ಲಿ ಗೇಟ್ ಕಾಣ್ತಾ ಇದೆಯಲ್ಲ ಅದೇ ಎಂಟ್ರನ್ಸು. ಜೊತೆಗ ಹೈವೇಯಿಂದ ಇದು 1 ಕಿಲೋಮೀಟ್ರು ಒಳಗಡೆ ಮೆಟ್ಲಿಂಗ್ ರಸ್ತೆಗೆ ಬರಬೇಕು. ಹೈವೇಯಿಂದ 1 ಕಿಲೋಮೀಟ್ರ್ ಮಾತ್ರ ಮೆಟ್ಲಿಂಗ್ ರಸ್ತೆಗೆ ಬರಬೇಕು. ಅಂದರೆ ತುಂಬ 40 ಅಡಿ ರಸ್ತೆ. ಜೊತೆಗೆ ಇದು 4 ಬೋರ್ ಇದೆ. 4 ಬೋರಲ್ಲೂ ತುಂಬ ಒಳ್ಳೆ 3ರಿಂದ 4 ಇಂಚ್ ನೀರು ಕೂಡ ಬರುತ್ತೆ. ಮತ್ತು ಪೈಪ್ ಲೈನು, ಡ್ರಿಪ್ಪು ಎಲ್ಲ ಆಗಿದೆ. ಮತ್ತು ಅಡಿಕೆ ಕಾಣ್ತಾ ಇದೆಯಲ್ಲ ನೋಡಿ, ಅಲ್ಲಿ ಅಡಿಕೆ ಬಂದು 9,500 ಅಡಿಕೆ ಗಿಡಗಳು ಹಾಕಿದ್ದಾರೆ. 9,500 ಅಡಿಕೆ ಗಿಡ. ಮತ್ತು ತೆಂಗಿನ ಮರ, ಫಲ ಕೊಡುವ ತೆಂಗಿನ ಮರ ಸುಮಾರು ಒಂದು 10 ಇದೆ ಅಷ್ಟೇ. ಮತ್ತು ಭಾಳ ಹಾಕ್ಕೊಂಡಿದ್ದಾರೆ. 19-70 ಎಕರಲ್ಲಿ 10 ಎಕರೆ ಅಷ್ಟು ಭಾಳ ಹಾಕ್ಕೊಟ್ಟಿದ್ದಾರೆ ಫುಲ್ಲು. ಜೊತೆಗ ಕೋಳಿಗಳನ್ನು ಕೂಡ ಸಾಕ್ತಾಯಿದ್ದಾರೆ ನೋಡಿ, ಅಲ್ಲಿ ಕೋಳಿಗಳಿದೆ. ಹಸು, ಮೇಕೆ, ಕೋಳಿ. ಫಾರಮ್ ಅಲ್ಲ ಇದು, ಸುಮ್ಮನೆ ಅವರ ಮನೆ ಬಳಕೆಗೋಸ್ಕರ ಸಾಕ್ತಾಯಿದ್ದಾರೆ ಅಷ್ಟೇ. ಜೊತೆಗೆ 2 ಸೆಡ್ ಇದೆ. ಒಂದು ಓನರ್ ಸೆಡ್ಡು, ಒಂದು ಕೌ ಅಂದರೆ ಹಸುಗಳ ಸೆಡ್ ಮಾಡ್ಕೊಂಡಿದ್ದಾರೆ. ಈ ಮಣ್ಣು ಬಂದು ಈ ಕೆಂಪು ಅಲ್ಲ, ಕಪ್ಪು ಅಲ್ಲ, ಆ ಥರ ಮಣ್ಣಿದು. ಮತ್ತು ಇದು ನೋಡಿದ್ರೆ ಕಪ್ಪು ಮಣ್ಣು ಥರನೇ ಕಾಣಿಸುತ್ತೆ ನೋಡಿದ್ರೆ. ಬಟ್ ಏನಪ್ಪ ಅಂದ್ರೆ ಪುಡಿ ಆಗುತ್ತೆ ಈ ಮಣ್ಣು. ನೋಡಿ ಪುಡಿ, ಇಂಟೆ ಇದೆಯಲ್ಲ ನೋಡಿ, ಇಂಟೆ ಪುಡಿ ಆಗುತ್ತೆ ಒಟ್ಲಿ. ಇದು ಕೆಂಪು ಅಲ್ಲ, ಕಪ್ಪು ಅಲ್ಲ, ಫಲವತ್ತತೆ ಮಣ್ಣು ಅಂತಲೇ ಹೇಳ್ಬೋದು. ಫುಲ್ಲು ನೋಡಿ, ಎಲ್ಲಕ್ಕೂ ಡ್ರಿಪ್ ಲೈನ್ ನೋಡಿ, ಇಲ್ಲಿ ಡ್ರಿಪ್ ಲೈನು. ಮತ್ತು ಅಡಿಕೆ ತುಂಬ ಚೆನ್ನಾಗಿದೆ, ಅಡಿಕೆನೂ ಕೂಡ. ಬೆಂಗಳೂರಿಂದ 148 ಕಿಲೋಮೀಟ್ರ್ ಆಗ್ಬೋದು. ಮೈಸೂರಿಂದ 68 ಕಿಲೋಮೀಟ್ರು. ಅಂದರೆ ಕೊಳ್ಳೇಗಾಲದಿಂದ ಹೆಚ್ಚು ಕಡಿಮೆ ಒಂದು 14 ಕಿಲೋಮೀಟ್ರು, ಇಲ್ಲ 13 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಪ್ರೈಸ್ ಬಂದು 35 ಲ್ಯಾಕ್ ಹೇಳ್ತಿದ್ದಾರೆ ಫರ್ ಎಕರೆ. 35 ಲ್ಯಾಕ್ ಹೇಳ್ತಿದ್ದಾರೆ. ಸಿಂಗಲ್ ಓನರು, ಜನರಲ್ ಪ್ರಾಪರ್ಟಿ. 4 ಬೋರ್ ಇದೆಯಲ್ಲ, 4 ಬೋರಲ್ಲೂ ಒಳ್ಳೆ ನೀರಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಫುಲ್ಲು ಅಡಿಕೆ ಸಸಿಗಳು ಸ್ಟುಡ್ ಮಾಡಿದ್ದಾರೆ ಫುಲ್ಲು. ಯಾವುದೇ ರೋಡಿನ ಸಮಸ್ಯೆ, ಭೂಮಿ ಸಮಸ್ಯೆ ಯಾವುದೂ ಕೂಡ ಇಲ್ಲ. ಒಳ್ಳೆ ಭೂಮಿ ಅಂತಲೇ ಹೇಳ್ಬೋದು ಇದು. ಮತ್ತು ಡೈರೆಕ್ಟ್ ಭೂಮಿ ಒಳಗಡೆ ಕಾರ್ ಬಂದು ನಿಂತ್ಕೊಳ್ಳುತ್ತೆ, ಆ ಥರ ಇದೆ ಇದು. ಅಂದರೆ ಮೆಟ್ಲಿಂಗ್ ರಸ್ತೆಗೆ ಭೂಮಿ ಭೂಮಿ ಇದೆ ಇದು. ನೋಡಿ, ಅಲ್ಲಿ ಬೋರ್ ಕಾಣ್ತಾ ಇದೆಯಲ್ಲ, ಎಲ್ಲ ಬೋರೆಲ್ಲ ಒಳ್ಳೆ ಚೆನ್ನಾಗಿ
ಪೈಪ್ಲೈನು, ಬೋರು, ಮಿಷಿನ್ ರೂಮು ಎಲ್ಲನೂ ಹಾಕಿದ್ದಾರೆ ನೋಡಿ. ಮಣ್ಣು ಮಾತ್ರ ಒಂಥರ ಫಲವತ್ತತೆ ಮಣ್ಣು, ಕೆಂಪು ಅಲ್ಲ ಕಪ್ಪು ಅಲ್ಲ ಆ ಥರ ಮಣ್ಣು. ಆಸಕ್ತರು ಕಾಲ್ ಮಾಡಿ. 19 ಎಕರೆ 70 ಸೆಂಟು, ಪರ್ ಎಕರೆ 35 ಲಕ್ಷ ಹೇಳ್ತಿದ್ದಾರೆ. ಕುಂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಧನ್ಯವಾದಗಳು.